स्वागत है आप सभी का R1 न्यूज में। मैं आपके साथ साबिर मुकाशी। ಸಂಗಪ್ಪ ರಾಮದೇವಕಾತಿ ಅಂತ ನಮ್ಮಪ್ಪ ಅವ್ರ ಸರ್ ಅವ್ರ ನಿನ್ನೆ ತೋಟಕ್ಕೆ 8 ಗಂಟೆಗೆ ಹೋಗೋ ಸುಮಾರಕ್ರಿ ಶಂಭು ಬಾಡಿಗೆ ಅಂತ್ರಿ ಮಮದಾಪುರ ಅಂತ ಅದೇ ಸರ ಬಾಡಿಗೆ ಅಂತ ಅವ್ರ ಊರ ಅವ್ರ ಮನ್ಯಾಗ ಹೋಗಿ ನಮ್ಮ ಮನ್ಯಾಗ ಕೇಳ್ಯಾರ ಅವ್ರು ಎಲ್ಲಿದಾರ ಅಂತೇಳಿ ಅವ್ರ ಊರಾಗಾರ ಅಂತ ನಮ್ಮ ಮನ್ಯಾಗ ಹೇಳಾನ ರೀ. ಅವ್ರು 8 ಗಂಟೆಗೆ ತೋಟಕ್ಕೆ ಹೋಗೋ ಸಮಯದಾಗ ಒಂದ್ 5-6 ಜನ ಬಂದು ಹಾದ್ಯಾಗ ಅವ್ರನ್ನ ಕಾರ್ ಗಾಡಿಯಾಗ ಒತ್ತಾಕೊಂಡು ತಗೊಂಡೋಗ್ಯಾರ ಸರ್. ತಗೊಂಡೋಗಿ ಕಿಶಿಂದ ಮರ್ಡರ್ ಮಾಡಿಬಿಟ್ಟಾರ ಸರ್. ಶಂಭು ಮಮದಾಪುರ ಅಂತ ಸರ್. ಇಲ್ಲ ಅವರು 1 ಲಕ್ಷ ರೂಪಾಯಿ ಅಮೌಂಟ್ ರೊಕ್ಕ ಕೊಡ್ದೆ ಸರ್. ನಾ ಕೊಡದೈತ್ರಿ ತಗೊಂಡೈತಿ. RTGS ಮಾಡ್ತಾನೇನ್ರಿ ನಾ ಅಮೌಂಟ್ ಬ್ಯಾಂಕಿಗೆ ಇತ್ತು RTGS ಮಾಡ್ತಾನೆ. RTGS ಅಂದ್ರೆ ಬ್ಯಾಡ ಅಂದ್ರೆ ಅವನ ನಂಬರ್ ಕೊಡೋಣ ಬ್ಯಾಡ ಅಂದ್ರಿ. ಕಾರಣ ನಾ ರೊಕ್ಕ ತೆಗೆದು ಕೊಡ್ಬೇಕಾದ್ರೆ 4 ದಿವಸ ಟೈಮ್ ಬೇಕತ್ತೇನ್ರಿ. ನನ್ ದ್ರಾಕ್ಷಿ ಮಾರಿತ್ರಿ ಅದ ತೆಗೆದು ಕೊಡ್ಬೇಕಾದ್ರೆ 4 ದಿವಸ ಟೈಮ್ ಬೇಕಂದ್ರಿ. ಅವ್ ಇಲ್ಲ ಅಂದ್ರಿ ಕೊಡೋದು ಹ್ಞೂ ಅಂದ್ರಿ. 4 ದಿವಸ ಹ್ಞೂ ಅಂದ ಕಿಶಿಂದ ಹೋಗಿ 3ನೇ ದಿವಸಕ್ಕೆ ತಗೊಂಡೋಗ್ಬಿಡ ಸರ್. ದಾದಾಗೆ ನೋಡಿ ತಗೊಂಡು ಅಂದಿದ್ದು ನಾ ರೊಕ್ಕ ಕೊಡ್ತಾನ ನಮ್ಮ ಅಪ್ಪಾರ ಎಲ್ಲಿದಾರ ಕೇಳ್ರು ಸರ್ ನಮ್ಗೇನು ಹೇಳಲಿಲ್ಲ ಸರ್. ಅಲ್ಲಿದಿಂದ ನಾ ಇನ್ವಿಟೇಷನ್ ಎತ್ತಾಕೊಂಡು ಯಾರ ಹಿಂಗೆ ಕಂಪ್ಲೇಂಟ್ ಮಾಡಿಸಿ ಬರ್ಸಿನಿ ಸರ್. ಅರ್ಜಿ ಯಾವಾಗ ಸರ್? ಹಾ ಬರ್ಸಿನಿ ಸರ್. ಮನ್ಯಾಗ ಕಿಡ್ನಾಪ್ ಮಾಡ್ಕೊಂಡು ಹೋದ ಕೂಡಲೇ ಇನ್ವಿಟೇಷನ್ದಾಗ ಒಂದು ಅರ್ಜಿ ಬರ್ಸಿನಿ ಸರ್. ಯಾರು? ಕೂಹಳ್ಳಿ ಸರ್. ಅತಿನಿ ತಾಲೂಕ ಕೂಹಳ್ಳಿ. ಯಾರಿಗೆ ನೋಡ್ರಿ ಅವನ ಶಂಭು ಅವನ ಮರ್ಡರ್ ಮಾಡ್ಯಾನ ಅಂತೇಳಿ ನಾವು ಕನ್ಫರ್ಮ್ ಐತ್ರಿ ನಮ್ ಸರ್. ನಮ್ಮ ಮನೆದಿಂದ ಓದವನ ಅವನ ಅದನ್ರಿ. 4 ಮಂದಿ ಗುಡ್ಡಗಳು ತಂದು ಬಂದ ಅವನಾಗ ತನಿಖೆ ಆಗ್ಬೇಕು ಸರ್. ಎಲ್ಲಾರು ಪ್ರೂಫ್ ಸಮೇತ ಹೇಳ್ತೀವಿ ನಾವು. ಓದೋ ಟೈಮ್ ಹೇಳ್ತೀವಿ ಅವ್ನು ಫೋನ್ ಹಚ್ಚಿ ಮಾತಾಡಿವ್ರಿ. ಇಂಥ ಟೈಮ್ ಮಾತಾಡಿವ್ರಿ. ನಾವು ಮುಂದೆ ಫೋನ್ ಸ್ವಿಚ್ ಆಫ್ ಮಾಡಿ ಓದವನ್ ಖಂಡಿತ ಓದವ ಅವನಾರ ಸರ್. ಅವ್ನು ಬರೀ ಹಿಂಗೆ ದಾದಾಗಿರಿ ಇರ್ತದೆ ಸರ್. ಎಲ್ಲಾ ಕಡೆ ಬೋಡ್ರು ಹಿಂಗೆ ಮಾಡ್ಕೋತಾ ಇರ್ತಾನೆ ಸರ್. ಜಾಸ್ತಿ ಹಿಂಗೆ ಬರೀ ಬಡ್ಡಿ ಆಡೋದು ದಾದಾಗಿರಿ ಮಾಡೋದು ಬರೀ ಅದ ಐತಿ ಸರ್. ಅಂದ ಇವ್ರನ್ನ ಕ್ರಮ ತಗೋಬೇಕು ಸರ್. ನಮ್ಮ ಸಿಬ್ಬಂದಿ ಸರ್ ಪೊಲೀಸ್ ಸ್ಟೇಷನ್ CPS ಅವರು ಎಲ್ಲ ಕೊಡಿ ಕ್ರಮ ತಗೋಬೇಕು ಸರ್. ಅಂತ ಸಚಿನ್ ದೇವಕಾತಿ ಅಂತ.